ಕೆಲವು ಮನೆ ಓನರ್ಗಳು ಟೆನೆಂಟ್ಗಳಿಗೆ ಎಲೆಕ್ಟ್ರಿಸಿಟಿ ಬಿಲ್ ಎಕ್ಸ್ಟ್ರಾ ಚಾರ್ಜ್ ಆಗ್ತಾರೆ. ಅವರು ಕೊಡುವಂಥ ರೀಸನ್ ಲಿಫ್ಟ್, ಲೈಟ್ಸ್, ಪಾರ್ಕಿಂಗಲ್ಲಿರ್ತಕ್ಕಂಥ ಲೈಟ್ಸ್, ವಾಟರ್ ಪಂಪ್, ಇನ್ವರ್ಟರ್, ಜನರೇಟರ್ ಈ ಥರ. ಇದಕ್ಕೋಸ್ಕರನೇ ತಿಂಗಳಿಗೆ 500 ರೂಪಾಯಿ ಅಥವಾ 1000 ರೂಪಾಯಿ ನಿಮ್ಮ ಹತ್ರ ತಗೊಳ್ಬೋದು. ಅದು ಕೂಡ ಎಕ್ಸ್ಟ್ರಾ ನೀವು ಕೊಡುವ ರೆಂಟನ್ನು ಬಿಟ್ಟು ಇದು ಎಕ್ಸ್ಟ್ರಾ ಚಾರ್ಜಸ್ ಇರುತ್ತೆ. ಅದು ಅಲ್ಲದೆ ಕೆಲವೊಂದು ಟೈಮ್ಗಳಲ್ಲಿ ಈ ಲಿಫ್ಟ್ ಆಗಿರ್ಬೋದು, ಕಾಮನ್ ಏರಿಯಾ ಲೈಟ್ಗಳಾಗಿರ್ಬೋದು, ಇನ್ವರ್ಟರ್ ಆಗಿರ್ಬೋದು ಅಥವಾ ಜನರೇಟರ್ಗಳಾಗಿರ್ಬೋದು ಸರ್ವಿಸ್ ಮಾಡಿಸ್ಬೇಕು ಅಂತ, ರಿಪೇರಿ ಮಾಡಿಸ್ಬೇಕು ಅಂತ ನಿಮ್ಮ ಹತ್ರ ಎಕ್ಸ್ಟ್ರಾ ಕೂಡ ಕೇಳಬಹುದು. ಹಾಗಾಗಿ ಈ ಫೆಸಿಲಿಟಿ ಇರ್ತಕ್ಕಂಥ ಮನೆಗಳಿಗೆ ನೀವು ರೆಂಟ್ ಕೇಳಲಿಕ್ಕೆ ಹೋದಾಗ ಫಸ್ಟ್ ಇದನ್ನು ಕೂಡ ನೀವು ವಿಚಾರ ಮಾಡಿ ರೆಂಟಲ್ ಅಗ್ರಿಮೆಂಟಲ್ಲಿ ಕೂಡ ಮೆನ್ಷನ್ ಮಾಡಿಸ್ಕೊಳ್ಳಿ. ಇಲ್ಲ ಅಂತಂದರೆ ನೀವು 10,000 ರೂಪಾಯಿ ಬಾಡಿಗೆ ಕೊಟ್ಟರೆ 15,000 ರೂಪಾಯಿ ತಿಂಗಳಿಗೆ ಮೇಂಟೆನೆನ್ಸು ಅದು ಇದು ಅಂತ ಹಿಡನ್ ಚಾರ್ಜ್ ರೂಪದಲ್ಲೇ ಹೋಗುತ್ತೆ. ಯೋಚನೆ ಮಾಡಿ ತುಂಬ ವಿಚಾರ ಮಾಡಿ ಕೇಳಬೇಕು. ನೀವು ಕ್ಯಾಶ್ ಪೇಮೆಂಟ್ ಮಾಡ್ತೀರಾ ಅಥವಾ ಆನ್ಲೈನ್ ಪೇಮೆಂಟ್ ಮಾಡ್ತೀರಾ? ಎಲೆಕ್ಟ್ರಿಸಿಟಿ ಬಿಲ್ನ ಯಾವ ರೀತಿ ಪೇಮೆಂಟ್ ಮಾಡಿದ್ರೆ ಒಳ್ಳೆಯದು ಅನ್ನೋದನ್ನು ನೆಕ್ಸ್ಟ್ ಎಪಿಸೋಡ್ನಲ್ಲಿ ತಿಳ್ಕೊಳ್ಳುವ. ಈ ವಿಡಿಯೋದಲ್ಲಿ ಈ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನಮ್ಮ 1951 ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಟೆಲಿಗ್ರಾಮ್ನಲ್ಲಿ ಕೂಡ ಫಾಲೋ ಮಾಡಿ. ಇದರಿಂದ ಎಲ್ಲ ಹೊಸ ಅಪ್ಡೇಟ್ಗಳು, ರೆಂಟಲ್ ಟಿಪ್ಸ್ಗಳು, ರಿಯಲ್ ಟೈಮ್ ಸ್ಟೋರೀಸ್ಗಳು ನಿಮಗೆ ಮೊದಲು ಸಿಗ್ತದೆ. ನೀವು ಚೆನ್ನಾಗಿದ್ರೆ ಸಾಕ? ನಿಮ್ಮ ಕಾರು ಸ್ಕೂಟರ್ ಚೆನ್ನಾಗಿರೋದು ಬೇಡವಾ? ಅದಕ್ಕೂ ಇನ್ಶೂರೆನ್ಸ್ ಬೇಕಲ್ಲ? ಅದು ಕೂಡ ಜಸ್ಟ್ 5 ಮಿನಿಟ್ಸ್ನಲ್ಲೇ ಬೇಕು ತಾನೇ? ನೀವು ಭಾರತದ ಯಾವುದೇ ಮೂಲೆಯಲ್ಲಿದ್ದರೂ ಜಸ್ಟ್ 5 ಮಿನಿಟ್ಸ್ನಲ್ಲೇ ಇನ್ಶೂರೆನ್ಸ್ ಪಾಲಿಸಿ ಹ್ಯಾಂಡ್ ಓವರ್ ಮಾಡ್ತೀವಿ. ಜಸ್ಟ್ 9739011951ಗೆ ವಾಟ್ಸಪ್ ಮಾಡಿ ಇವತ್ತೇ ನಿಮ್ಮ ವೆಹಿಕಲ್ಗೆ ಇನ್ಶೂರೆನ್ಸ್ ಮಾಡಿಸಿ.